ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ ಬಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ 9ನೇ ತರಗತಿ ರೇಖೆಗಳು ಮತ್ತು ಕೋನಗಳು ಪಾಠದ ಮೊದಲನೇ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸೋಣ. ಇಲ್ಲಿ ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋದಕ್ಕಿಂತ ಪೂರ್ವದಲ್ಲಿ ಕೆಲವೊಂದು ಕೋನಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ಕೆಲವೊಂದು ಪದಗಳ ವ್ಯಾಖ್ಯಾನವನ್ನು ನಾವು ತಿಳಿದುಕೊಳ್ಳೋಣ. ಇಲ್ಲಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ರೇಖೆ ಅಂದರೆ ಏನು? ವಿದ್ಯಾರ್ಥಿಗಳೇ, ಒಂದು ಬಿಂದು ತನ್ನ ಎರಡು ದಿಕ್ಕಿನಲ್ಲೂ ತನ್ನ ಎರಡು ವಿರುದ್ಧ ದಿಕ್ಕಿನಲ್ಲೂ ಚಲಿಸಿದಾಗ ಅಲ್ಲಿ ಉಂಟಾಗತಕ್ಕಂಥ ಒಂದು ಪಥವನ್ನು ನಾವು ರೇಖೆ ಅಥವಾ ಸರಳ ರೇಖೆ ಅಂತ ನಾವು ಕರಿತೀವಿ. ಅದೇ ರೀತಿಯಾಗಿ ಕೋನಗಳು, ಕೋನ ಅಂದರೆ ಏನು? ವಿದ್ಯಾರ್ಥಿಗಳೇ, ಎರಡು ಸರಳ ರೇಖೆಗಳು ಒಂದನ್ನೊಂದು ಛೇದಿಸಿಕೊಂಡು ಹೋದಾಗ ಅವುಗಳ ಮಧ್ಯೆ ಉಂಟಾಗಿರ್ತಕ್ಕಂಥ ಒಂದು ಜಾಗ, ಒಂದು ಸ್ಪೇಸ್, ಒಂದು ಸ್ಥಳವನ್ನು ನಾವು ಕೋನ ಅಂತ ನಾವು ಕರಿತೀವಿ. ಅದೇ ರೀತಿಯಾಗಿ ವಿವಿಧ ಕೋನಗಳ ಬಗ್ಗೆ ನಾವು ತಿಳಿದುಕೊಂಡ ನಂತರ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಈ ಒಂದು ಮಾದರಿಯನ್ನು ತಾವು ಗಮನಿಸಬಹುದು. ಒಂದು ಕಾರ್ಡ್ಬೋರ್ಡನ್ನು ನಾನು ತೆಗೆದುಕೊಂಡಿದ್ದೇನೆ ಮತ್ತು ಎರಡು ಸ್ಟ್ರಾ ಪೈಪ್ಗಳನ್ನು ತೆಗೆದುಕೊಂಡಿದ್ದೇನೆ, ಒಂದು ಪುಷ್ ಪಿನ್ನನ್ನು ನಾನು ತೆಗೆದುಕೊಂಡಿದ್ದೇನೆ. ವಿದ್ಯಾರ್ಥಿಗಳೇ, ಒಂದು ರೇಖೆ ಅಥವಾ ಒಂದು ಸರಳ ರೇಖೆ ಒಂದು ನಿಶ್ಚಿತವಾಗಿರ್ತಕ್ಕಂಥ ಒಂದು ಬಿಂದುವಿನಿಂದ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿರ್ತಕ್ಕಂಥ ಬಿಂದುಗಳ ಪಥವನ್ನು ನಾವು ಸರಳ ರೇಖೆ ಅಥವಾ ರೇಖೆ ಎಂದು ನಾವು ಕರೆಯುತ್ತೇವೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಕಿರಣ ಒಂದು ಅಂತ್ಯ ಬಿಂದುವನ್ನು ಹೊಂದಿರತಕ್ಕಂಥ ಒಂದು ಸರಳ ರೇಖೆಯ ಒಂದು ಭಾಗವನ್ನು ನಾವು ಕಿರಣ ಎಂದು ಕರೆಯುತ್ತೇವೆ. ಇಲ್ಲಿ ಎರಡು ಕಿರಣಗಳು ಇದ್ದಾವೆ. ವಿದ್ಯಾರ್ಥಿಗಳೇ, ಈ ಒಂದು ಕಿರಣಗಳನ್ನು ತಾವು ಗಮನಿಸಬಹುದು. ವಿದ್ಯಾರ್ಥಿಗಳೇ, ಈ ಎರಡು ಕಿರಣಗಳ ನಡುವೆ ಇರತಕ್ಕಂಥ ಒಂದು ಕೋನ, ಕೋನ ಅಂದರೆ ಏನು? ವಿದ್ಯಾರ್ಥಿಗಳೇ, ಎರಡು ಕಿರಣಗಳ ನಡುವೆ ಇರತಕ್ಕಂಥ ಈ ಒಂದು ಜಾಗ, ಈ ಒಂದು ಸ್ಪೇಸನ್ನು ನಾವು, ಸ್ಥಳವನ್ನು ನಾವು ಕೋನ ಎಂದು ಕರೆಯುತ್ತೇವೆ. ಎರಡು ಕಿರಣಗಳ ನಡುವೆ ಇರತಕ್ಕಂಥ ಕೋನ 90 ಡಿಗ್ರಿಗಿಂತಲೂ ಕಡಿಮೆ, 0 ಡಿಗ್ರಿಗಿಂತಲೂ ಹೆಚ್ಚು ಇದ್ದರೆ ಇದನ್ನು ನಾವು ಲಘು ಕೋನ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಎರಡು ಕಿರಣಗಳ ನಡುವೆ ಇರತಕ್ಕಂಥ ಕೋನ 90 ಡಿಗ್ರಿಗೆ ಸಮನಾದರೆ ಇದನ್ನು ನಾವು ಲಂಬ ಕೋನ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಎರಡು ಕಿರಣಗಳ ನಡುವೆ ಇರತಕ್ಕಂಥ ಕೋನ 90 ಡಿಗ್ರಿಗಿಂತಲೂ ಹೆಚ್ಚು, 180 ಡಿಗ್ರಿಗಿಂತಲೂ ಕಡಿಮೆ ಇದ್ದರೆ ಇದನ್ನು ನಾವು ಅಧಿಕ ಕೋನ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಅದೇ ರೀತಿಯಾಗಿ ಎರಡು ಕಿರಣಗಳ ನಡುವೆ ಇರತಕ್ಕಂಥ ಕೋನ 180 ಡಿಗ್ರಿ ಆದರೆ ಇದನ್ನು ನಾವು ಸರಳ ಕೋನ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಎರಡು ಕಿರಣಗಳ ನಡುವೆ ಇರತಕ್ಕಂಥ ಕೋನ 180 ಡಿಗ್ರಿಗಿಂತಲೂ ಹೆಚ್ಚು ಮತ್ತು 360 ಡಿಗ್ರಿಗಿಂತಲೂ ಕಡಿಮೆ ಇದ್ದರೆ ಈ ಒಂದು ಕೋನವನ್ನು ನಾವು ಸರಳಾಧಿಕ ಕೋನ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಎರಡು ಕಿರಣಗಳ ನಡುವೆ ಇರತಕ್ಕಂಥ ಕೋನ 360 ಡಿಗ್ರಿ ಆದರೆ, ಈ ಒಂದು ಕೋನ 360 ಡಿಗ್ರಿ ಆದರೆ ಅದನ್ನು ನಾವು ಪೂರ್ಣ ಕೋನ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು, ನಾವು ಪಾರ್ಶ್ವಕೋನಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಒಂದು ಸಾಮಾನ್ಯ ಶೃಂಗಬಿಂದು, ಒಂದು ಸಾಮಾನ್ಯ ಬಾಹು ಮತ್ತು ಎರಡು ಸಾಮಾನ್ಯವಲ್ಲದ ಬಾಹುಗಳಿಂದ ಈ ಒಂದು ಸಾಮಾನ್ಯ ಬಾಹುವಿನ ಅಕ್ಕಪಕ್ಕದಲ್ಲಿ ಉಂಟಾಗಿರ್ತಕ್ಕಂಥ ಎರಡು ಕೋನವನ್ನು ನಾವು ಪಾರ್ಶ್ವಕೋನಗಳು ಎಂದು ನಾವು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಇಲ್ಲಿ ಎರಡು ಪಾರ್ಶ್ವಕೋನಗಳಿದ್ದಾವೆ. ಒಂದು ಸಾಮಾನ್ಯ ಬಾಹುವಿನ ಸಹಾಯದಿಂದ ಎರಡು ಪಾರ್ಶ್ವಕೋನಗಳು ಉಂಟಾಗಿದ್ದಾವೆ. ಇಲ್ಲಿ ಒಟ್ಟು 3 ಬಾಹುಗಳು ಇದ್ದಾವೆ. ಒಂದು ಸಾಮಾನ್ಯ ಶೃಂಗಬಿಂದು ಇದೆ. ವಿದ್ಯಾರ್ಥಿಗಳೇ, ಈ ಥರನಾಗಿರ್ತಕ್ಕಂಥ ಕೋನಗಳನ್ನು ನಾವು ಪಾರ್ಶ್ವಕೋನಗಳು ಅಂತ ನಾವು ಕರಿತೀವಿ. ಅಕ್ಕಪಕ್ಕದ ಕೋನಗಳು. ಈ ಒಂದು ಕೋನ, ಈ ಒಂದು ಬಾಹು ಸಾಮಾನ್ಯವಾಗಿರ್ತಕ್ಕಂಥ ಬಾಹು, ಈ ಕಡೆ ಕೋನಕ್ಕೂ ಕೂಡ ಈ ಒಂದು ಬಾಹು ಪರಿಗಣನೆ ನಾವು ತೆಗೆದುಕೊಳ್ತೇವೆ. ಅದೇ ರೀತಿಯಾಗಿ ಈ ಕಡೆ ಕೋನಕ್ಕೂ ಕೂಡ ಈ ಒಂದು ಬಾಹು ಸಾಮಾನ್ಯವಾಗಿ ಇದೆ. ಆದ್ದರಿಂದ ಇದನ್ನು ನಾವು ಸಾಮಾನ್ಯ ಬಾಹು ಅಂತ ನಾವು ಕರಿತೀವಿ. ಈ ಎರಡು ಕೋನಗಳನ್ನು ನಾವು ಪಾರ್ಶ್ವಕೋನಗಳು ಎಂದು ನಾವು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಾವು ಪಾರ್ಶ್ವಕೋನಗಳು ಏನಾಗ್ತವೆ, ಉಂಟು ಆಗುತ್ತವೆ. ವಿದ್ಯಾರ್ಥಿಗಳೇ, ಈ ಒಂದು ಆಕೃತಿಯನ್ನು, ಈ ಒಂದು ಮಾದರಿಯನ್ನು ತಾವು ಗಮನಿಸ್ಬೋದು. ಈ ಎರಡು ಕೋನಗಳು ಪಾರ್ಶ್ವಕೋನಗಳು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ನಾವು ಸರಳ ಯುಗ್ಮದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಎರಡು ಪಾರ್ಶ್ವಕೋನಗಳು, ಈ ಎರಡು ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾದರೆ ಇವುಗಳನ್ನು ನಾವು ಸರಳ ಯುಗ್ಮಗಳು ಎಂದು ಕರೆಯುತ್ತೇವೆ. ಈ ಕಡೆ ಇರತಕ್ಕಂಥ ಒಂದು ಕೋನ, ಈ ಒಂದು ಕೋನ, ಇವುಗಳ ಒಟ್ಟು ಮೊತ್ತ 180 ಡಿಗ್ರಿಗೆ ಸಮನಾದರೆ ಇದನ್ನು ನಾವು ಸರಳ ಯುಗ್ಮ ಎಂದು ಕರೆಯುತ್ತೇವೆ.
ವಿದ್ಯಾರ್ಥಿಗಳೇ, ಆಧಾರ ಪ್ರತಿಜ್ಞೆ 6.1 ನಾವು ಗಮನಿಸೋಣ. ಈ ಒಂದು ಆಧಾರ ಪ್ರತಿಜ್ಞೆ 6.1 ಏನು ಹೇಳ್ತದೆ ಅಂದರೆ, ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಇರ್ತದೆ ಅಂತ ಈ ಒಂದು ಆಧಾರ ಪ್ರತಿಜ್ಞೆ 6.1 ಹೇಳ್ತದೆ. ಈ ಒಂದು ಸರಳ ರೇಖೆಯ ಮೇಲೆ ಈ ಒಂದು ಕಿರಣ ನಿಂತಿದೆ ವಿದ್ಯಾರ್ಥಿಗಳೇ. ಈ ಕಿರಣ ನಿಂತಾಗ ಇಲ್ಲಿ ಎರಡು ಕೋನಗಳು ಉಂಟಾಗ್ತವೆ. ಈ ಎರಡು ಕೋನಗಳನ್ನು ನಾವು ಪಾರ್ಶ್ವಕೋನಗಳು ಅಂತ ನಾವು ಕರಿತೀವಿ. ಈ ಪಾರ್ಶ್ವಕೋನಗಳ ಒಟ್ಟು ಮೊತ್ತ 180 ಡಿಗ್ರಿ ಇರ್ತದೆ ಅಂತೆ ಆಧಾರ ಪ್ರತಿಜ್ಞೆ 6.1 ಹೇಳ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಆಧಾರ ಪ್ರತಿಜ್ಞೆ 6.2 ಏನನ್ನು ಹೇಳ್ತದೆ ಅಂದರೆ, ಎರಡು ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆದರೆ ಆ ಕೋನಗಳ ಸಾಮಾನ್ಯವಲ್ಲದ ಬಾಹುಗಳು ಸರಳ ರೇಖೆಯನ್ನು ಉಂಟು ಮಾಡುತ್ತವೆ ಅಂತ ಹೇಳ್ತದೆ ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ ಎರಡು ಪಾರ್ಶ್ವಕೋನಗಳನ್ನು ತಾವು ಗಮನಿಸ್ಬೋದು. ಇವುಗಳ ಒಟ್ಟು ಮೊತ್ತ 180 ಡಿಗ್ರಿ ಆದರೆ ಸಾಮಾನ್ಯವಲ್ಲದ ಬಾಹುಗಳು, ಈ ಒಂದು ಬಾಹು ಸಾಮಾನ್ಯವಲ್ಲ, ಈ ಒಂದು ಬಾಹು ಸಾಮಾನ್ಯವಲ್ಲ, ಈ ಎರಡು ಬಾಹುಗಳು ಏನಾಗ್ತವೆ, ಒಂದು ಸರಳ ರೇಖೆಯನ್ನು ಉಂಟು ಮಾಡ್ತದೆ ಅಂತ ಈ ಒಂದು ಆಧಾರ ಪ್ರತಿಜ್ಞೆ 6.2 ಹೇಳ್ತದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಶೃಂಗಾಭಿಮುಖ ಕೋನಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಪ್ರಮೇಯ 6.1 ಏನನ್ನು ಹೇಳ್ತದೆ ಅಂದರೆ, ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತವೆ ಅಂತ ಹೇಳ್ತದೆ ವಿದ್ಯಾರ್ಥಿಗಳೇ. ಈ ಒಂದು ರೇಖೆ, ಈ ಒಂದು ಸರಳ ರೇಖೆ ಒಂದನ್ನೊಂದು ಈ ಒಂದು ಬಿಂದುವಿನಲ್ಲಿ ಛೇದಿಸಿಕೊಂಡು ಹೋದಾಗ ಇಲ್ಲಿ ಉಂಟಾಗಿರ್ತಕ್ಕಂಥ ಅಭಿಮುಖ ಕೋನಗಳು, ಎದುರು ಬದುರು ಇರ್ತಕ್ಕಂಥ ಕೋನಗಳು, ಇವುಗಳಿಗೆ ನಾವು ಶೃಂಗಾಭಿಮುಖ ಕೋನಗಳು ಅಂತ ನಾವು ಕರಿತೀವಿ. ಇಲ್ಲಿ ಒಟ್ಟು ಎರಡು ಜೋಡಿಗಳು ಶೃಂಗಾಭಿಮುಖ ಕೋನಗಳಿದ್ದಾವೆ. ಇದು ಒಂದು ಜೋಡಿ, ಅದರ ಜೊತೆಗೆ ಈ ಕೋನ ಅಭಿಮುಖ ಕೋನ, ಇದು ಒಂದು ಜೋಡಿ. ಈ ಕೋನಗಳು ಏನಾಗಿರ್ತವೆ, ಒಂದಕ್ಕೊಂದು ಸಮನಾಗಿ ಇರ್ತವೆ. ಇಲ್ಲಿ ಒಟ್ಟು 4 ಕೋನಗಳು ಇದ್ದಾವೆ. ಅಭಿಮುಖ ಕೋನಗಳು ಏನಾಗಿರ್ತವೆ, ಒಂದಕ್ಕೊಂದು ಸಮನಾಗಿ ಇರ್ತವೆ. ಇವುಗಳಿಗೆ ನಾವು ಶೃಂಗಾಭಿಮುಖ ಕೋನಗಳು ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಈ ಅಂಶಗಳ ಆಧಾರದ ಮೇಲಿರುವ ಮೊದಲ ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲ ಸಮಸ್ಯೆ ಚಿತ್ರ 6.13ರಲ್ಲಿ ವಿದ್ಯಾರ್ಥಿಗಳೇ, ಆ ಒಂದು ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸುತ್ತಿವೆ. ಎ ಬಿ ಒಂದು ಸರಳ ರೇಖೆ, ಇನ್ನೊಂದು ಸಿ ಡಿ ಒಂದು ಸರಳ ರೇಖೆ ಓ ಬಿಂದುವಿನಲ್ಲಿ ಛೇದಿಸುತ್ತಿವೆ. ಕೋನ ಎ ಒ ಸಿ ಪ್ಲಸ್ ಕೋನ ಬಿ ಒ ಇ ಈಸ್ ಈಕ್ವಲ್ ಟು 70 ಡಿಗ್ರಿ. ಇಲ್ಲಿ ಕೋನ ಎ ಒ ಸಿ, ಕೋನ ಎ ಒ ಸಿ ಮತ್ತು ಕೋನ ಬಿ ಒ ಇ, ಕೋನ ಬಿ ಒ ಇ ಇವುಗಳ ಒಟ್ಟು ಮೊತ್ತ ಕೊಟ್ಟಿದ್ದಾನೆ. ಅದು 70 ಡಿಗ್ರಿ ಇದೆ ಅಂತ. ಅದೇ ರೀತಿಯಾಗಿ ಕೋನ ಬಿ ಒ ಡಿ ಈಸ್ ಈಕ್ವಲ್ ಟು 40 ಡಿಗ್ರಿ. ಕೋನ ಬಿ ಒ ಡಿ ಕೊಟ್ಟಿದ್ದಾನೆ, ಅದು 40 ಡಿಗ್ರಿ ಅಂತ. ಆದರೆ ಕೋನ ಬಿ ಒ ಇ ಮತ್ತು ಸರಳಾಧಿಕ ಕೋನ ಸಿ ಒ ಇ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಇಲ್ಲಿ ಬಿ ಒ ಇ ಈ ಒಂದು ಕೋನವನ್ನು ನಾವು ಕಂಡು ಹಿಡಿಬೇಕಾಗಿದೆ. ಅದೇ ರೀತಿಯಾಗಿ ಸರಳಾಧಿಕ ಕೋನ ಸಿ ಒ ಈದ ಬೆಲೆಯನ್ನು ಕೂಡ ನಾವು ಕಂಡು ಹಿಡಿಬೇಕಾಗಿದೆ. ವಿದ್ಯಾರ್ಥಿಗಳೇ, ನಾವೀಗ ಆ ಒಂದು ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಕೊಟ್ಟಿರ್ತಕ್ಕಂಥ ಅಂಶಗಳು ಏನೇನು ಕೊಟ್ಟಿದ್ದಾನೆ ಅವುಗಳನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಕೋನ ಎ ಒ ಸಿ ಪ್ಲಸ್ ಕೋನ ಬಿ ಒ ಇ ಈಸ್ ಈಕ್ವಲ್ ಟು 70 ಡಿಗ್ರಿ ದತ್ತದಲ್ಲಿ ಕೊಟ್ಟಿದ್ದಾನೆ. ಕೋನ ಎ ಒ ಸಿ ಮತ್ತು ಕೋನ ಬಿ ಒ ಇ ಇವುಗಳ ಒಟ್ಟು ಮೊತ್ತ 70 ಡಿಗ್ರಿ ಇದೆ. ಅದೇ ರೀತಿಯಾಗಿ ಕೋನ ಬಿ ಒ ಡಿಯನ್ನು ಕೊಟ್ಟಿದ್ದಾನೆ, ಅದು 40 ಡಿಗ್ರಿ ಇದೆ. ಕೋನ ಬಿ ಒ ಡಿ ಅದರ ಬೆಲೆ 40 ಡಿಗ್ರಿ ದತ್ತದಲ್ಲಿ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, ಎ ಬಿ ಅಂತಕ್ಕಂಥ ಒಂದು ಸರಳ ರೇಖೆಯ ಮೇಲೆ ಒ ಸಿ ಮತ್ತು ಒ ಇ ಎರಡು ಕಿರಣಗಳು ನಿಂತಿದ್ದಾವೆ. ಇಲ್ಲಿ ಈ ಎರಡು ಕಿರಣಗಳು ನಿಂತಾಗ ಒಟ್ಟು 3 ಕೋನಗಳು ಇಲ್ಲಿ ಉಂಟಾಗ್ತವೆ. ಈ 3 ಕೋನಗಳ ಒಟ್ಟು ಮೊತ್ತ ಎಷ್ಟಿರ್ತದೆ, 180 ಡಿಗ್ರಿ ಇರ್ತದೆ. ಆದ್ದರಿಂದ ಕೋನ ಎ ಒ ಸಿ ಪ್ಲಸ್ ಕೋನ ಸಿ ಒ ಇ, ಕೋನ ಎ ಒ ಸಿ ಪ್ಲಸ್ ಕೋನ ಸಿ ಒ ಇ ಪ್ಲಸ್ ಕೋನ ಬಿ ಒ ಇ, ಕೋನ ಬಿ ಒ ಇ ಇವುಗಳ ಒಟ್ಟು ಮೊತ್ತ ಎಷ್ಟಿರ್ತದೆ, 180 ಡಿಗ್ರಿ ಇರ್ತದೆ. ಆದ್ದರಿಂದ 180 ಡಿಗ್ರಿಯನ್ನು ನಾನು ಬರ್ಕೊಂಡಿದ್ದೀನಿ. ಯಾಕಂದರೆ ವಿದ್ಯಾರ್ಥಿಗಳೇ, ಎ ಬಿ ಒಂದು ಸರಳ ರೇಖೆ, ಅದರ ಮೇಲೆ ಕಿರಣ ಒ ಸಿ ಮತ್ತು ಒ ಇಗಳು ಅದರ ಮೇಲೆ ನಿಂತಿವೆ. ಈ ಒಂದು ಎ ಬಿ ಸರಳ ರೇಖೆ ಮೇಲೆ ಒ ಸಿ ಒಂದು ಕಿರಣ, ಒ ಇ ಒಂದು ಕಿರಣ ನಿಂತಿದೆ. ಇಲ್ಲಿ ಒಟ್ಟು 3 ಕೋನಗಳು ಉಂಟಾಗಿದ್ದಾವೆ. ಈ 3 ಕೋನಗಳ ಒಟ್ಟು ಮೊತ್ತ 180 ಡಿಗ್ರಿ ಆಗ್ತದೆ. ವಿದ್ಯಾರ್ಥಿಗಳ ದತ್ತದಲ್ಲಿ ಕೊಟ್ಟಿದ್ದಾನೆ ಕೋನ ಎ ಒ ಸಿ ಪ್ಲಸ್ ಕೋನ ಬಿ ಒ ಇ.
ಕೋನ AOC ಪ್ಲಸ್ ಕೋನ BOE ಈ ಎರಡು ಕೋನಗಳ ಮೊತ್ತ ಎಷ್ಟು ಕೊಟ್ಟಿದ್ದಾನೆ? 70 ಡಿಗ್ರಿ ಕೊಟ್ಟಿದ್ದಾನೆ. ಆದ್ದರಿಂದ ಈ ಒಂದು ಸಮೀಕರಣದಲ್ಲಿ ಈ ಎರಡು ಬೆಲೆಗಳ ಮೊತ್ತ ಅದನ್ನು ನಾನು 70 ಆದೇಶ ಮಾಡ್ತಾ ಇದ್ದೀನಿ. ಕೋನ COE ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. 70 ಪ್ಲಸ್ ಕೋನ COE ಈಸ್ ಈಕ್ವಲ್ ಟು 180 ಡಿಗ್ರಿ. ಈ 70 ಎಡಭಾಗದಲ್ಲಿದೆ, ಪ್ಲಸ್ ಇದೆ, ಬಲಭಾಗಕ್ಕೆ ಹೋದರೆ ಏನಾಗ್ತದೆ? ಮೈನಸ್ ಆಗ್ತದೆ. ಆದ್ದರಿಂದ ಕೋನ COE ಈಸ್ ಈಕ್ವಲ್ ಟು 180 ಮೈನಸ್ 70 ಆಗ್ತದೆ. 180ರಲ್ಲಿ 70 ನಾವು ಕಳೆದ್ರೆ ನಮಗೆ 110 ಡಿಗ್ರಿ ಸಿಗ್ತದೆ. ಅಂದರೆ ಕೋನ COE ಬೆಲೆ 110 ಡಿಗ್ರಿ ನಮಗೆ ಸಿಕ್ಕಿದೆ. ಕೋನ COE ಬೆಲೆ, ಈ ಒಂದು ಕೋನದ ಬೆಲೆ ನಮಗೆ 110 ಡಿಗ್ರಿ ಸಿಕ್ಕಿದೆ. ಆದರೆ ವಿದ್ಯಾರ್ಥಿಗಳ ಪ್ರಶ್ನೆಯನ್ನು ನಾವು ಗಮನಿಸಿದರೆ ಇಲ್ಲಿ ಸರಳಾಧಿಕ ಕೋನ COE ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಅಂದರೆ 360 ಡಿಗ್ರಿ ಪೂರ್ಣ ಕೋನ ಅಂದರೆ ಅದು 360 ಡಿಗ್ರಿ. ಆ 360 ಡಿಗ್ರಿಯಲ್ಲಿ ಈ 110 ಡಿಗ್ರಿಯನ್ನು ನಾವು ಕಳೆದ್ರೆ ನಮಗೆ ಉಳಿದಿರತಕ್ಕಂಥ ಈ ಕೋನ ಏನಾಗ್ತದೆ? ಈ ಒಟ್ಟು ಕೋನ ಅದು ಸರಳಾಧಿಕ COE ಆಗ್ತದೆ ವಿದ್ಯಾರ್ಥಿಗಳೇ. ಬರೀ ಕೋನ COE ಅಂದರೆ ಅದು 110 ಡಿಗ್ರಿ ಬರ್ತದೆ. ಸರಳಾಧಿಕ COE ಅಂದರೆ ಅದು ಒಟ್ಟು ಪೂರ್ಣ ಕೋನದಲ್ಲಿ 360 ಡಿಗ್ರಿಯಲ್ಲಿ ಈ ಒಂದು ಕೋನವನ್ನು ನಾವು ಕಳೆದ್ರೆ 110 ಡಿಗ್ರಿ ಕೋನವನ್ನು ನಾವು ಕಳೆದ್ರೆ ನಮಗೆ ಸರಳಾಧಿಕ COE ಬರ್ತದೆ. ಅಂದರೆ ಈ ಒಟ್ಟು ಕೋನ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ನಾವು ಕಂಡುಹಿಡಿಯೋಣ ಸರಳಾಧಿಕ COE. ಕೋನ COE ಈಸ್ ಈಕ್ವಲ್ ಟು 360 ಮೈನಸ್ 110 ನಾನು ಬರ್ಕೊಂಡಿದ್ದೀನಿ. ಇಲ್ಲಿ 360ರಲ್ಲಿ 110 ನಾವು ಕಳೆದ್ರೆ ನಮಗೆ 250 ಡಿಗ್ರಿ ನಮಗೆ ಸಿಗ್ತದೆ. ಆದ್ದರಿಂದ ಸರಳಾಧಿಕ ಕೋನ COE ಬೆಲೆ 250 ಡಿಗ್ರಿ ಅಂತ ನೀವು ಬರಿತೀರಾ. ಅದೇ ರೀತಿ ವಿದ್ಯಾರ್ಥಿಗಳೇ ಇಲ್ಲಿ CD ಒಂದು ಸರಳ ರೇಖೆ ಇದೆ. ಅದೇ ರೀತಿಯಾಗಿ OE ಮತ್ತು OB ಎರಡು ಕಿರಣಗಳು ನಿಂತಿದ್ದಾವೆ. ಈ ಎರಡು ಕಿರಣಗಳು ನಿಂತಾಗ ಇಲ್ಲಿ ಒಟ್ಟು 3 ಕೋನಗಳು ಉಂಟಾಗ್ತವೆ. 1 2 3. ಈ 3 ಕೋನಗಳ ಒಟ್ಟು ಮೊತ್ತ ಎಷ್ಟಿರ್ತದೆ? 360 ಡಿಗ್ರಿ ಇರ್ತದೆ. ಆದ್ದರಿಂದ ಕೋನ COE ನಾನಿಲ್ಲಿ ಬರ್ಕೊಂಡಿದ್ದೀನಿ. CD ಒಂದು ಸರಳ ರೇಖೆ, ಕಿರಣ OE ಮತ್ತು OB ಅದರ ಮೇಲೆ ನಿಂತಿವೆ. ಆದ್ದರಿಂದ ಈ 3 ಕೋನಗಳ ಮೊತ್ತ ಎಷ್ಟಿರ್ತದೆ? 360 ಡಿಗ್ರಿ ಇರ್ತದೆ. ಇಲ್ಲಿ ನಾನು ಬರ್ಕೊಳ್ತಾ ಇದ್ದೀನಿ ಕೋನ COE ಪ್ಲಸ್ ಕೋನ BOE, ಕೋನ BOE ಮತ್ತು ಕೋನ BOD, ಕೋನ BOD ಈ 3 ಕೋನಗಳ ಒಟ್ಟು ಮೊತ್ತ 180 ಡಿಗ್ರಿಯನ್ನು ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಕೋನ COE ಬೆಲೆ ನಾವು ಕಂಡುಹಿಡ್ಕೊಂಡಿದ್ದೀವಿ. ಅದು 110 ಡಿಗ್ರಿ ಇದೆ. 110 ಡಿಗ್ರಿಯನ್ನು ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ BOE ನಾವು ಕಂಡು ಹಿಡಿಬೇಕಾಗಿದೆ. ಆದ್ದರಿಂದ ಅದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ಕೋನ BOD ಬೆಲೆ ಕೊಟ್ಟಿದ್ದಾನೆ, ದತ್ತದಲ್ಲಿ ಕೊಟ್ಟಿದ್ದಾನೆ. ಅದು 40 ಡಿಗ್ರಿ ಇದೆ. 40 ಡಿಗ್ರಿಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 180 ಡಿಗ್ರಿ. ವಿದ್ಯಾರ್ಥಿಗಳೇ 110 ಮತ್ತು 40 ಇವುಗಳನ್ನು ನಾವು ಒಟ್ಟು ಕೂಡಿಸಿದರೆ 150 ಡಿಗ್ರಿ ನಮಗೆ ಸಿಗ್ತದೆ. ಆದ್ದರಿಂದ ಎಡಭಾಗದಲ್ಲಿ ಕೋನ BOE ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 180 ಬಲಭಾಗದಲ್ಲಿದೆ, ಹಾಗೆ ನಾನು ಬರ್ಕೊಂಡಿದ್ದೀನಿ. 110 ಪ್ಲಸ್ 40 ಒಟ್ಟು 150 ಆಗ್ತದೆ. ಎಡಭಾಗದಲ್ಲಿದೆ, ಬಲಭಾಗಕ್ಕೆ ಹೋದರೆ ಮೈನಸ್ ಆಗ್ತದೆ. ಆದ್ದರಿಂದ 180ರಲ್ಲಿ 150 ನಾವು ಕಳೆದ್ರೆ ನಮಗೆ 30 ಡಿಗ್ರಿ ನಮಗೆ ಸಿಗ್ತದೆ. ಆದ್ದರಿಂದ ಕೋನ BOE ಬೆಲೆ 30 ಡಿಗ್ರಿ ಅಂತ ನೀವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆ ಚಿತ್ರ 6.14ರಲ್ಲಿ ವಿದ್ಯಾರ್ಥಿಗಳೇ ಆ ಒಂದು ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. XY ಮತ್ತು MN ಸರಳ ರೇಖೆಗಳು O ಬಿಂದುವಿನಲ್ಲಿ ಛೇದಿಸುತ್ತವೆ. ಇಲ್ಲಿ XY ಒಂದು ಸರಳ ರೇಖೆ ಮತ್ತು MN ಒಂದು ಸರಳ ರೇಖೆ O ಬಿಂದುವಿನಲ್ಲಿ ಛೇದಿಸುತ್ತವೆ. ಕೋನ POY ಇಸ್ ಈಕ್ವಲ್ ಟು 90 ಡಿಗ್ರಿ. ಕೋನ POY ಇದನ್ನು ಕೊಟ್ಟಿದ್ದಾನೆ ದತ್ತದಲ್ಲಿ 90 ಡಿಗ್ರಿ. ಮತ್ತು A ಅನುಪಾತ B ಇಸ್ ಈಕ್ವಲ್ ಟು 2:3 ಆದರೆ ಅಂದರೆ A ಕೋನ ಮತ್ತು B ಕೋನ ಇವುಗಳ ಅನುಪಾತವನ್ನು ಕೊಟ್ಟಿದ್ದಾನೆ. 2:3 ಇದೆ ಅಂತ. ಅದೇ ರೀತಿಯಾಗಿ C
ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಈ ಒಂದು ಸಿ ಕೋನವನ್ನು ನಾವು ಕಂಡು ಹಿಡಿಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಕೋನ ಪಿ ಒ ವೈ ಇಸ್ ಈಕ್ವಲ್ ಟು 90 ಡಿಗ್ರಿ ಕೊಟ್ಟಿದ್ದಾನೆ. ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಎ ಕೋನ ಮತ್ತು ಬಿ ಕೋನಗಳ ಅನುಪಾತವನ್ನು ಕೊಟ್ಟಿದ್ದಾನೆ. ಅದು ಎ ಅನುಪಾತ ಬಿ ಇಸ್ ಈಕ್ವಲ್ ಟು 2:3 ಇದೆ. ಇಲ್ಲಿ ಎ ಕೋನ 2 ಪಟ್ಟಿದ್ರೆ ಬಿ ಕೋನ ಎಷ್ಟು ಪಟ್ಟಿದೆ? 3 ಪಟ್ಟು 3ರಷ್ಟು ಇದೆ ವಿದ್ಯಾರ್ಥಿಗಳೇ. ಆದ್ದರಿಂದ ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ, ಎದ ಬೆಲೆ 2x ಆಗಿರಲಿ, 2 ಪಟ್ಟಿದೆ. ಆದ್ದರಿಂದ ಎದ ಬೆಲೆ 2x ಆಗಿರಲಿ ಅಂತ ನಾನು ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಬಿ ಎಷ್ಟಿದೆ? ಬಿದ ಬೆಲೆ 3 ಪಟ್ಟು ಇದೆ. ಆದ್ದರಿಂದ ಬಿದ ಬೆಲೆ ನಾನು 3x ಆಗಿರಲಿ ಅಂತ ನಾನು ಬರೆದುಕೊಂಡಿದ್ದೇನೆ. ಆದ್ದರಿಂದ ವಿದ್ಯಾರ್ಥಿಗಳೇ, ನಾವಿಲ್ಲಿ ಗಮನಿಸಬೇಕಾಗಿರತಕ್ಕಂಥ ಸಂಗತಿ XY ಒಂದು ಸರಳ ರೇಖೆ ಆಗಿದೆ. ಈ ಒಂದು XY ಸರಳ ರೇಖೆ ಮೇಲೆ OM ಮತ್ತು OP 2 ಕಿರಣಗಳು ನಿಂತಿದ್ದಾವೆ ವಿದ್ಯಾರ್ಥಿಗಳೇ. ಆದ್ದರಿಂದ ಇಲ್ಲಿ 1, 2, 3 ಕೋನಗಳು ಉಂಟಾಗ್ತವೆ. ಈ 3 ಕೋನಗಳ ಒಟ್ಟು ಮೊತ್ತ 180 ಡಿಗ್ರಿ ಇರ್ತದೆ. ಆದ್ದರಿಂದ XY ಸರಳ ರೇಖೆ ಮೇಲೆ OM ಮತ್ತು OP ಕಿರಣಗಳು ನಿಂತಿವೆ. XY ಒಂದು ಸರಳ ರೇಖೆ ಮೇಲೆ OM ಮತ್ತು OP ಕಿರಣಗಳು ನಿಂತಿದ್ದಾವೆ. ಈ 3 ಕೋನಗಳ ಮೊತ್ತ 180 ಡಿಗ್ರಿ ಆಗ್ತದೆ. ಆದ್ದರಿಂದ ಇಲ್ಲಿ B ಪ್ಲಸ್ ಎ, ಈ ಬಿ ಕೋನ ಪ್ಲಸ್ ಎ ಕೋನ ಪ್ಲಸ್ ಕೋನ POY, ಕೋನ POY ಇಲ್ಲಿ ನಾನು ಬರ್ಕೊಂಡಿದ್ದೀನಿ. ಇವುಗಳ ಒಟ್ಟು ಮೊತ್ತ 180 ಡಿಗ್ರಿ ಆಗ್ತದೆ. ವಿದ್ಯಾರ್ಥಿಗಳೇ, ಬಿ ದ ಬೆಲೆ ನಾವು 3x ಆಗಿರಲಿ ಅಂತ ನಾವು ತೆಗೆದುಕೊಂಡಿದ್ದೇವೆ. 3x ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ಎದ ಬೆಲೆ 2x ಆಗಿರಲಿ ಅಂತ ನಾನು ತೆಗೆದುಕೊಂಡಿದ್ದೇನೆ. 2x ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ಕೋನ POY ಕೊಟ್ಟಿದ್ದಾನೆ, ಅದು 90 ಡಿಗ್ರಿ ಇದೆ. ಈಸ್ ಈಕ್ವಲ್ ಟು 180 ನಾನು ಬಲಭಾಗದಲ್ಲಿ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, 3x ಪ್ಲಸ್ 2x ಒಟ್ಟು 5x ಆಗ್ತದೆ. 5x ಅನ್ನು ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಎಡಭಾಗದಲ್ಲಿ ಪ್ಲಸ್ 90 ಇದೆ, ಬಲಭಾಗಕ್ಕೆ ಹೋದರೆ ಅದು ಮೈನಸ್ ಆಗ್ತದೆ. ಆದ್ದರಿಂದ ಎಡಭಾಗದಲ್ಲಿ 5x ಈಸ್ ಈಕ್ವಲ್ ಟು 180 ಮೈನಸ್ 90 ಆಗ್ತದೆ. ಇಲ್ಲಿ 5x ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಇಲ್ಲಿ 180ರಲ್ಲಿ 90 ನಾವು ಕಳೆದರೆ ನಮಗೆ 90 ಉಳಿತದೆ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಈ 5 x ಗುಣಕರ ಇದೆ, ಎಡಭಾಗದಲ್ಲಿದೆ, ಬಲಭಾಗಕ್ಕೆ ಹೋದರೆ 90ಕ್ಕೆ ಭಾಗಾಕಾರ ಆಗ್ತದೆ. ಆದ್ದರಿಂದ ಎಡಭಾಗದಲ್ಲಿ x ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 90 ಬಾಗ್ಲೆ 5 ಆಗ್ತದೆ. 90 ನಾವು 5ರಿಂದ ನಾವು ಭಾಗಿಸಿದರೆ 5 ಒಂದಲೇ 5, 5 ಒಂದಲೇ 5 ಆಗ್ತದೆ. ಇನ್ನು ಉಳಿದಿರ್ತಕ್ಕಂಥ 4 40 ಆಗ್ತದೆ. 5 8 40 ಅಂದರೆ ಎಕ್ಸದ ಬೆಲೆ 18 ಡಿಗ್ರಿ ನಮಗೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಇಲ್ಲಿ ನಾವು ಎಕ್ಸದ ಬೆಲೆ 18 ಡಿಗ್ರಿ ನಮಗೆ ಸಿಕ್ಕಿದೆ. ಆದ್ದರಿಂದ ನಾವು ಬಿದ ಬೆಲೆಯನ್ನು ನಾವು ಕಂಡು ಹಿಡಿಯೋಣ. ಇಲ್ಲಿ ಬಿದ ಬೆಲೆ ಏನಾಗಿರಲಿ? 3x ಆಗಿರಲಿ ಅಂತ ನಾನು ತೆಗೆದುಕೊಂಡಿದ್ದೇನೆ. ಆದ್ದರಿಂದ ಬಿ ಈಸ್ ಈಕ್ವಲ್ ಟು 3x ಅನ್ನು ನಾನು ಬರ್ಕೊಂಡಿದ್ದೀನಿ. ಬಿ ಈಸ್ ಈಕ್ವಲ್ ಟು 3ಕ್ಕೆ 3. ಎಕ್ಸ್ದ ಬೆಲೆ ನಾವು ಈಗ ತಾನೇ ಕಂಡುಹಿಡ್ಕೊಂಡಿದ್ದೀವಿ, 18 ಇದೆ. 18ಅನ್ನು ನಾನು ಇಲ್ಲಿ ಆದೇಶ ಮಾಡಿದ್ದೀನಿ. 18 3 54 ಡಿಗ್ರಿ ಆಗ್ತದೆ. ಅಂದರೆ ಬಿದ ಬೆಲೆ ನಮಗೆ 54 ಡಿಗ್ರಿ ಸಿಕ್ಕಿದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ MN ಒಂದು ಸರಳ ರೇಖೆ. ಈ MN ಒಂದು ಸರಳ ರೇಖೆ ಮೇಲೆ OX ಅಂತಕ್ಕಂಥ ಒಂದು ಕಿರಣ ನಿಂತಿದೆ. ಆದ್ದರಿಂದ ಬಿ ಮತ್ತು ಸಿ ಕೋನಗಳು ಒಂದು ಸರಳ ಯುಗ್ಮವನ್ನು ಉಂಟು ಮಾಡ್ತವೆ. ಬಿ ಮತ್ತು ಸಿ ಕೋನಗಳ ಒಟ್ಟು ಮೊತ್ತ 180 ಡಿಗ್ರಿ ಆಗ್ತದೆ. ಆದ್ದರಿಂದ MN ಸರಳ ರೇಖೆ ಮೇಲೆ OX ಕಿರಣ ನಿಂತಿದೆ. ಇಲ್ಲಿ OX ಕಿರಣ ನಿಂತಿದೆ. ಈ 2 ಕೋನಗಳ ಒಟ್ಟು ಮೊತ್ತ ಎಷ್ಟಾಗ್ತದೆ? 180 ಡಿಗ್ರಿ ಆಗ್ತದೆ. ಆದ್ದರಿಂದ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು 180 ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಬಿದ ಬೆಲೆ ನಾವು ಕಂಡುಹಿಡ್ಕೊಂಡಿದ್ದೀವಿ 54 ಡಿಗ್ರಿ, ಆದೇಶ ಮಾಡಿದ್ದೀನಿ. ಪ್ಲಸ್ ಪ್ಲಸ್ ಸಿ ಕೋನವನ್ನು ನಾವು ಕಂಡು ಹಿಡಿಬೇಕಾಗಿದೆ, ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 180ಕ್ಕೆ 180. ಸಿ ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 180ಕ್ಕೆ 180. ಎಡಭಾಗದಲ್ಲಿ ಪ್ಲಸ್ 54 ಇತ್ತು, ಬಲಭಾಗಕ್ಕೆ ಹೋದರೆ ಅದು ಮೈನಸ್ 54 ಆಗ್ತದೆ. 180ರಲ್ಲಿ 54ಅನ್ನು ನಾವು ಕಳೆದರೆ ನಮಗೆ ಸಿದ ಬೆಲೆ 126 ಡಿಗ್ರಿ ನಮಗೆ ಸಿಗ್ತದೆ. ಇಲ್ಲಿ ಸಿದ ಬೆಲೆ ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ನಾವು ಸಿದ ಬೆಲೆ ಕಂಡು ಹಿಡ್ಕೊಂಡಿದ್ದೀವಿ, ಅದು 126 ಡಿಗ್ರಿ. ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿರ್ತಕ್ಕಂಥ 3ನೇ ಪ್ರಶ್ನೆ ಚಿತ್ರ 6.15ರಲ್ಲಿ ಈ ಒಂದು ಚಿತ್ರವನ್ನು ತಾವು ಗಮನಿಸ್ಬೋದು. ಇಲ್ಲಿ ಕೋನ PQR ಈಸ್ ಈಕ್ವಲ್ ಟು ಕೋನ PRQ ಇದು ದತ್ತದಲ್ಲಿ ಕೊಟ್ಟಿದ್ದಾನೆ. ಆದರೆ ಕೋನ PQS ಈಸ್ ಈಕ್ವಲ್ ಟು ಕೋನ PRT ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈ ಒಂದು ST ಸರಳ ರೇಖೆ ಮೇಲೆ ಇಲ್ಲಿ PQR ಅಂತಕ್ಕಂಥ ಒಂದು ತ್ರಿಭುಜ ನಿಂತಿದೆ ವಿದ್ಯಾರ್ಥಿಗಳಿಗೆ ದತ್ತದಲ್ಲಿ ಕೊಟ್ಟಿದ್ದಾನೆ. ಕೋನ PQR ಈಸ್ ಈಕ್ವಲ್ ಟು ಕೋನ PQ
ಕ್ಯೂ ಆರ್ ಈ ಒಂದು ತ್ರಿಭುಜದ ಒಳಕೋನ, ಅದು ತ್ರಿಭುಜದ ಇನ್ನೊಂದು ಒಳಕೋನ ಕೋನ ಪಿ ಆರ್ ಕ್ಯೂ, ಕೋನ ಪಿ ಆರ್ ಕ್ಯೂ. ಈ ಕಡೆ ಇರ್ತಕ್ಕಂಥ ಕೋನ, ಈ ಎರಡು ಕೋನಗಳು ಒಂದಕ್ಕೊಂದು ಏನಾಗಿದ್ದಾವೆ, ಸಮನಾಗಿ ಇದ್ದಾವೆ ಅಂತ ದಾತದಲ್ಲಿ ಕೊಟ್ಟಿದ್ದಾನೆ. ಆದ್ದರಿಂದ ಈ ಎರಡು ಕೋನಗಳು ಏನಾಗಿರಲಿ, ಎಕ್ಸ್ ಆಗಿರಲಿ ಅಂತ ನಾನು ಬರೆದುಕೊಂಡಿದ್ದೇನೆ. ವಿದ್ಯಾರ್ಥಿಗಳೇ, ಈ ಒಂದು ಎಸ್ ಟಿ ಸರಳ ರೇಖೆಯ ಮೇಲೆ ಇಲ್ಲಿ ಕ್ಯೂ ಪಿ ಅಂತಕ್ಕಂಥ ಒಂದು ರೇಖೆ ನಿಂತಿದೆ. ವಿದ್ಯಾರ್ಥಿಗಳೇ, ಈ ಎಸ್ ಟಿ ಸರಳ ರೇಖೆಯ ಮೇಲೆ ಕ್ಯೂ ಪಿ ರೇಖೆ ನಿಂತಾಗ ಇಲ್ಲಿ ಎರಡು ಕೋನಗಳು ಉಂಟಾಗ್ತವೆ. ಈ ತ್ರಿಭುಜದ ಒಂದು ಒಳಕೋನ, ಈ ತ್ರಿಭುಜದ ಒಂದು ಹೊರಕೋನ. ಈ ಎರಡು ಕೋನಗಳ ಒಟ್ಟು ಮೊತ್ತ ಎಷ್ಟಾಗ್ತದೆ, 180 ಆಗ್ತದೆ. ವಿದ್ಯಾರ್ಥಿಗಳೇ, ಒಂದು ಸರಳ ರೇಖೆಯ ಮೇಲೆ ಒಟ್ಟು ಕೋನ 180 ಡಿಗ್ರಿ ಇರ್ತದೆ. ಆದ್ದರಿಂದ ಎಸ್ ಟಿ ಸರಳ ರೇಖೆಯ ಮೇಲೆ ಕ್ಯೂ ಪಿ ರೇಖೆ ನಿಂತಿದೆ. ಈ ಒಂದು ಕ್ಯೂ ಪಿ ರೇಖೆ ನಿಂತಿದೆ. ಇಲ್ಲಿ ಎರಡು ಕೋನಗಳ ಒಟ್ಟು ಮೊತ್ತ ಎಷ್ಟಾಗ್ತದೆ, 180 ಡಿಗ್ರಿ ಆಗ್ತದೆ. ಆದ್ದರಿಂದ ಕೋನ ಪಿ ಕ್ಯೂ ಎಸ್, ಕೋನ ಪಿ ಕ್ಯೂ ಎಸ್ ಈ ತ್ರಿಭುಜದ ಹೊರಕೋನ ಪ್ಲಸ್ ಕೋನ ಪಿ ಕ್ಯೂ ಆರ್, ಕೋನ ಪಿ ಕ್ಯೂ ಆರ್ ತ್ರಿಭುಜದ ಈ ಒಳಕೋನ, ಈ ಎರಡು ಕೋನಗಳ ಒಟ್ಟು ಮೊತ್ತ ಎಷ್ಟಾಗ್ತದೆ, 180 ಡಿಗ್ರಿ ಆಗ್ತದೆ. ಈ ಒಂದು ಸಮೀಕರಣಕ್ಕೆ ನಾನು 1ನೇ ಸಮೀಕರಣ ಅಂತ ನಾನು ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಎಸ್ ಟಿ ಸರಳ ರೇಖೆಯ ಮೇಲೆ ಆರ್ ಪಿ ರೇಖೆ ನಿಂತಿದೆ. ಈ ಒಂದು ಎಸ್ ಟಿ ಸರಳ ರೇಖೆಯ ಮೇಲೆ ಆರ್ ಪಿ ಒಂದು ರೇಖೆ ನಿಂತಿದೆ. ಇಲ್ಲಿ ಒಂದು ಸರಳ ರೇಖೆಯ ಮೇಲೆ ಒಟ್ಟು 180 ಡಿಗ್ರಿ ಇರ್ತದೆ. ಈ ಆರ್ ಪಿ ನಿಂತಾಗ ಈ 180 ಡಿಗ್ರಿ ಎರಡು ಕೋನಗಳು ಆಗ್ತವೆ. ಈ ಎರಡು ಕೋನಗಳ ಒಟ್ಟು ಮೊತ್ತ 180 ಡಿಗ್ರಿ ಇರ್ತದೆ. ಆದ್ದರಿಂದ ಕೋನ ಪಿ ಆರ್ ಕ್ಯೂ, ಕೋನ ಪಿ ಆರ್ ಕ್ಯೂ ಈ ತ್ರಿಭುಜದ ಒಳಕೋನ ಪ್ಲಸ್ ಕೋನ ಪಿ ಆರ್ ಟಿ, ಕೋನ ಪಿ ಆರ್ ಟಿ ಈ ತ್ರಿಭುಜದ ಹೊರಕೋನ, ಇವುಗಳ ಒಟ್ಟು ಮೊತ್ತ 180 ಡಿಗ್ರಿ ಇರ್ತದೆ. ಇದನ್ನು ನಾನು 2ನೇ ಸಮೀಕರಣ ಅಂತ ನಾನು ಕೊಟ್ಟಿದ್ದೇನೆ. ವಿದ್ಯಾರ್ಥಿಗಳೇ, 1ನೇ ಸಮೀಕರಣ ಮತ್ತು 2ನೇ ಸಮೀಕರಣಗಳನ್ನು ನಾವು ಗಮನಿಸಿದರೆ ಇಲ್ಲಿ ಬಲಭಾಗಗಳು ಏನಾಗಿದ್ದಾವೆ, ಒಂದಕ್ಕೊಂದು ಸಮನಾಗಿ ಇದ್ದಾವೆ. ವಿದ್ಯಾರ್ಥಿಗಳೇ, ಬಲಭಾಗಗಳು ಒಂದಕ್ಕೊಂದು ಸಮನಾಗಿ ಇದ್ದಾವೆ ಅಂದರೆ ಈ ಒಂದು ಎಡಭಾಗಕ್ಕೆ ಏನಾಗ್ತದೆ, ಸಮ ಆಗ್ತದೆ. ಆದ್ದರಿಂದ ಸಮೀಕರಣ 1 ಮತ್ತು 2ರಿಂದ ಈ ಎಡಭಾಗಗಳು ಏನಾಗ್ತವೆ, ಒಂದಕ್ಕೊಂದು ಸಮ ಅಂತ ನಾವು ಬರೆದುಕೊಳ್ಳೋಣ. ಆದ್ದರಿಂದ ಈ ಒಂದು ಎಡಭಾಗವನ್ನು ಹಾಗೆ ನಾನಿಲ್ಲಿ ಬರ್ಕೊಂಡಿದ್ದೀನಿ. ಕೋನ ಪಿ ಕ್ಯೂ ಎಸ್ ಪ್ಲಸ್ ಕೋನ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು ಕೋನ ಪಿ ಆರ್ ಕ್ಯೂ, ಕೋನ ಪಿ ಆರ್ ಕ್ಯೂ ಪ್ಲಸ್ ಕೋನ ಪಿ ಆರ್ ಟಿಯನ್ನು ನಾನು ಬಲಭಾಗದಲ್ಲಿ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಕೋನ ಪಿ ಕ್ಯೂ ಎಸ್ ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಕೋನ ಪಿ ಕ್ಯೂ ಆರ್, ಕೋನ ಪಿ ಕ್ಯೂ ಆರ್ ಏನಾಗಿರಲಿ, ಎಕ್ಸ್ ಆಗಿರಲಿ ಅಂತ ನಾನು ಬರೆದುಕೊಂಡಿದ್ದೇನೆ. ಆದ್ದರಿಂದ ಕೋನ ಪಿ ಕ್ಯೂ ಆರ್ದ ಬದಲಾಗಿ ನಾನು ಎಕ್ಸನ್ನು ಬರ್ಕೊಳ್ತಾ ಇದ್ದೀನಿ. ಈಸ್ ಈಕ್ವಲ್ ಟು ಕೋನ ಪಿ ಆರ್ ಕ್ಯೂ ಏನಾಗಿರಲಿ, ಎಕ್ಸ್ ಆಗಿರಲಿ ಅಂತ ನಾನು ಬರೆದುಕೊಂಡಿದ್ದೇನೆ. ಆದ್ದರಿಂದ ಕೋನ ಪಿ ಆರ್ ಕ್ಯೂದ ಬದಲಾಗಿ ನಾನು ಎಕ್ಸನ್ನು ನಾನು ಬರ್ಕೊಳ್ತಾ ಇದ್ದೀನಿ. ಪ್ಲಸ್ ಪ್ಲಸ್ ಕೋನ ಪಿ ಆರ್ ಟಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಕೋನ ಪಿ ಕ್ಯೂ ಎಸ್ ಅನ್ನು ಹಾಗೆ ನಾನು ಎಡಭಾಗದಲ್ಲಿ ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ಬಲಭಾಗದಲ್ಲಿ ಎಕ್ಸ್ ಇದೆ, ಎಕ್ಸನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಎಡಭಾಗದಲ್ಲಿದ್ದಂಥ ಪ್ಲಸ್ ಎಕ್ಸು ಬಲಭಾಗಕ್ಕೆ ಬಂದರೆ ಮೈನಸ್ ಎಕ್ಸ್ ಆಗ್ತದೆ. ಪ್ಲಸ್ ಪ್ಲಸ್ ಕೋನ ಪಿ ಆರ್ ಟಿಯನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಕೋನ ಪಿ ಕ್ಯೂ ಎಸ್ ಏನಾಗ್ತದೆ, ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಒಂದು ಪ್ಲಸ್ ಎಕ್ಸು ಒಂದು ಮೈನಸ್ ಎಕ್ಸ್ ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ. ಇನ್ನು ಉಳಿದಿರ್ತಕ್ಕಂಥ ಬಲಭಾಗದಲ್ಲಿರ್ತಕ್ಕಂಥ ಬೆಲೆ ಕೋನ ಪಿ ಆರ್ ಟಿ ಬಲಭಾಗದಲ್ಲಿ ಉಳಿತದೆ. ವಿದ್ಯಾರ್ಥಿಗಳೇ, ಕೋನ ಪಿ ಕ್ಯೂ ಎಸ್ ಈಸ್ ಈಕ್ವಲ್ ಟು ಕೋನ ಪಿ ಆರ್ ಟಿ ಎಂದು ಸಾಧಿಸಿ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ. ಅದನ್ನು ನಾವಿಲ್ಲಿ ಸಾಧಿಸಿದ್ದೇವೆ. ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.